ದೇಶಗಳೆಲ್ಲ ಮತ್ತು ಈಗ ನೋಡ್ರಿ ಇರಾನ ಅಮೇರಿಕೆಯ ಬೆಂಬಲಿತ ರಾಷ್ಟ್ರಗಳ ಮೇಲೆ ಬಾಂಬ್ ಸುರಿಮಳೆ ಹಾಕ್ತಾ ಇದೆ. ಇದರಿಂದಾಗೆ 3ನೇ ವರ್ಲ್ಡ್ ವಾರ್ ಆದ್ರೆ ಭಾರತದ ಗತಿ ಏನು? ನಮಗೆ ಯಾರಿದ್ದಾರೆ ಜಗತ್ತಿನಲ್ಲೇ? ಹೊರಗಿಳಿದ 80% ನಾವು ಎಣ್ಣೆ ತರಿಸ್ಬೇಕು. ರಷ್ಯಾದು ಗೆಳತಲ್ಲಿ ಕೆಡಿಸ್ಕೊಂಡಿದ್ದೀವಿ. ಈಗ ಮರಳಿ ಅವ್ರ ಜೊತೆಗೆ ಎಣ್ಣೆ ಕೇಳಿದರೆ ಅವರು ತುಟ್ಟಿಯಾಗಿ ಮಾರ್ತಾರೆ ಅಂತ ಹೇಳ್ತಾರೆ, ಹೆಚ್ಚು ರೇಟ್ ಮಾಡ್ತಾರೆ. ಚೈನಾನು ದೂರ ಸೇರ್ತಾ ಇದೆ. ಹೀಗಾಗಿ ಇವತ್ತು ಮೋದಿಯವರ ಮುಂದೆ, ಮೋದಿಯವ್ರಲ್ಲಿದ್ದು ನಮ್ಮೆಲ್ಲರ ಮುಂದೆ ದೊಡ್ಡ ಸವಾಲದ. ಹೇಗಪ್ಪ ಈ ಬೆಲೆ ಏರಿಕೆಯನ್ನು ಎದುರಿಸೋದು? ನಮ್ಮ ಮೇಲೆ ಇರಾನ್ ಮುನಿಸಿಕೊಂಡದ, ಅಲ್ಲಿಂದ ಎಲ್ಲಿ ಬರೋದಂತೆ ಬಂದಾದಂಗೆ ಆಯಿತು. ಸಪೋಸ್ ಇದರಲ್ಲಿ ಗೆಲ್ಲುವ ಸಾಧ್ಯತೆ ಇದೆಯಲ್ಲ, ಇರಾನ್ ಗೆಲ್ತದನ ಅಂತ ಯೋಚನೆ ಮಾಡಿದರೆ ಅದು ಕಷ್ಟ ಸಾಧ್ಯ. ನಮಗಿದ್ದಂಥ ದೊಡ್ಡ ಆಶ್ರಯ ರಷ್ಯಾ, ಅದನ್ನು ಕಳ್ಕೊಂಡಿದ್ದೀವಿ. ಹೀಗಾಗಿ ಈ 3ನೇ ಮಹಾಯುದ್ಧ ಜಗತ್ತಿಗಂತೆ ದೊಡ್ಡ ಪೆಟ್ಟು ಕೊಡೋದು